ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಸಾಫ್ಟಾಗಿರೋವಂಥ ದಹಿ ವಡೆನ ಮಾಡ್ಕೊಳ್ಳೋಣ. ಇದನ್ನು ನಾನು ಉದ್ದಿನ ಬೇಳೆನಲ್ಲಿ ಮಾಡ್ತಾಯಿಲ್ಲ, ಅದರ ಬದಲಾಗಿ ಹೆಸರು ಬೇಳೆ ಇರುತ್ತಲ್ಲ ಅದನ್ನು ಉಪಯೋಗಿಸಿ ತುಂಬಾ ಸಾಫ್ಟಾಗಿರೋವಂಥದ್ದು, ಅಷ್ಟೇ ರುಚಿಯಾಗಿರೋವಂಥ ಒಂದು ದಹಿ ವಡೆನ ನೀವು ಸಾಯಂಕಾಲ ಮಾಡಿಕೊಂಡು ತಿನ್ಬೋದು, ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು. 1 ಕಪ್ನಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ಸುಮಾರು 4 ಗಂಟೆ ನೆಂದಿದೆ. ಈ ಥರ ಬೆರಳಿನಲ್ಲಿ ಮಾಡಿದಾಗ ಅದು ಮುರಿಬೇಕು, ಅಷ್ಟು ಚೆನ್ನಾಗಿ ಅದು ಮೆತ್ತಗೆ ಇರಬೇಕು, ಆವಾಗ ರುಬ್ಬೋದು ತುಂಬ ಸುಲಭ ಆಗುತ್ತೆ. ಈಗ ನೀರನ್ನೆಲ್ಲ ನಾನು ತೆಕ್ಕೊಂಬಿಡ್ತಾಯಿದ್ದೀನಿ. ಒಂದು ತೂತು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟಿದ್ದು, ಆನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕು. ಒಂದು ಚೂರು ನೀರು ಹಾಕೋ ಆಗಿಲ್ಲ, ನೀರು ಹಾಕದೇ ನುಣ್ಣಿಗೆ ರುಬ್ಕೋಬೇಕು. ಹಾಗಾಗಿ ಅದು ಚೆನ್ನಾಗಿ ನೆಂದಿರಬೇಕು. ಈಗ ಒಂದು ಪಾತ್ರೆಗೆ ಅದನ್ನು ಹಾಕ್ಕೋತಾ ಇದ್ದೀನಿ, ರುಬ್ಕೊಂಡಾದಮೇಲೆ ಹಾಕ್ಕೋತಾ ಇದ್ದೀನಿ. ಈಗ ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಹಗುರವಾಗಿ ಆಗಬೇಕು, ಆಗ ನಮ್ಮ ವಡೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ, ಕಲರ್ ಕೂಡ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ, ಲೈಟ್ ಕಲರ್ ಆಗಿದೆ, ಜೊತೆಗೆ ಗಾತ್ರದಲ್ಲೂ ಜಾಸ್ತಿ ಆಗಿದೆ. ಈ ರೀತಿಯಾಗಿ ಸುಮಾರು ಒಂದು 5 ರಿಂದ 6 ನಿಮಿಷ ಈ ಥರ ಒಂದೇ ಸಮನಾಗಿ ಬೀಟ್ ಮಾಡಿಕೊಂಡಾಗ ಹಗುರವಾಗಿ ಆಗುತ್ತೆ. ಇದನ್ನು ಒಂದು ಸಲ ಚೆಕ್ ಮಾಡಿ ನೋಡ್ಕೊಂಬಿಡೋಣ. ನೀರಿಗೆ ಹಾಕಿದಾಗ ಅದು ತೇಲುತ್ತೆ, ಆ ಹಂತದವರೆಗೆ ನಾವು ಮಾಡ್ಕೋಬೇಕು. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಮತ್ತು ಒಂದೇ ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು ತಯಾರಿ ಆಗಿದೆ. ಇದು ನಮ್ಮ ವಡೆ ಮಾಡೋಕ್ಕೆ ತಯಾರಿ ಆಯಿತು. ಒಂದು ಪಾತ್ರೆಗೆ ಬಿಸಿ ನೀರನ್ನು ಹಾಕ್ಕೊಂಡು, ಅದು ತುಂಬ ಬಿಸಿಯಾಗಿದ್ದರೆ ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಇಂಗನ್ನು ಹಾಕ್ಕೋಬೇಕು. ಬಿಸಿಯಾಗಿ ಇರಬೇಕು, ಅಂದರೆ ತುಂಬ ಬಿಸಿಯಾಗೂ ಅಲ್ಲ ತಣ್ಣಗೂ ಅಲ್ಲ. ಇದನ್ನು ರೆಡಿ ಮಾಡಿ ಇಟ್ಕೊಂಡು ನಾವಿವಾಗ ವಡೆನ ಕರಿಯೋಣ. ಈ ಒಂದು ನೀರು ಸುಮಾರಾಗಿ ಬಿಸಿಯಾಗಿ ಇರಬೇಕು. ಈಗ ಕೈಯನ್ನು ತಣ್ಣೀರಲ್ಲಿ ಅದ್ಕೊಂಡು ನಿಮಗೆ ಯಾವ ಸೈಜಿನ ವಡೆ ಬೇಕೋ ಆ ಥರ ತಗೊಂಡು, ಈಗಾಗಲೇ ಕಾದಿರೋ ಎಣ್ಣೆಗೆ, ತುಂಬ ಕಾದಿರಬಾರ್ದು ಹಾಗಂತ ತಣ್ಣಗೂ ಇರಬಾರ್ದು, ಅದರಲ್ಲಿ ಈ ರೀತಿಯಾಗಿ ಹಾಕ್ಕೋತಾ ಹೋಗಬೇಕು. ನಾವಿಲ್ಲಿ ತೂತು ವಡೆ ಮಾಡ್ತಾಯಿಲ್ಲ, ಈ ರೀತಿಯಾಗಿ ಒಂದು ಗುಂಡನೆಯ ಆಕಾರಕ್ಕೆ ವಡೆನ ಮಾಡ್ಕೋತಾ ಇದ್ದೀವಿ. ಈಗ ಸ್ವಲ್ಪ ಹೊತ್ತಿನ ನಂತರ ಇದನ್ನು ತಿರುಗಿಸಿ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿಕೊಂಡು, ಕಲರ್ ಚೇಂಜ್ ಆಗೋದು ಬೇಡ, ಹಾಗಾಗಿ ಆ ಕಡೆ ಈ ಕಡೆ ತಿರುಗಿಸಿ ಹಾಕ್ಕೊಂಡು ಚೆನ್ನಾಗಿ ಬೆಂದಿದೆ ಅಂತ ಆದರೆ, ಒಳಗಡೆ ಹೊರಗಡೆ ಚೆನ್ನಾಗಿ ಬೆಂದಿದೆ ಅಂತ ಆದರೆ ತೆಕ್ಕೊಂಬಿಡೋಣ. ಈಗ ತೆಕ್ಕೊಂಡು ತಕ್ಷಣ ನಾವು ಬಿಸಿ ನೀರು ಇಟ್ಕೊಂಡಿದ್ವಲ್ಲ ಅದಕ್ಕೆ ನೇರವಾಗಿ ಹಾಕ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ನೀರು ತುಂಬ ಬಿಸಿನೂ ಅಲ್ಲ ತಣ್ಣಗೂ ಅಲ್ಲ, ಸ್ವಲ್ಪ ಬಿಸಿಯಾಗಿ ಇರಬೇಕು. ಈಗ ಇದನ್ನು ಹಾಕ್ಕೊಂಡು ಒಂದು 30 ನಿಮಿಷ ಕಾಲ ಅಥವಾ ಒಂದು 40 ನಿಮಿಷ ಕಾಲ ಮಿನಿಮಮ್ಮು ಬಿಡಬೇಕು, ಚೆನ್ನಾಗಿ ಮೆತ್ತಗಾಗುತ್ತೆ. ಈಗ ಮೊಸರನ್ನು ತಯಾರಿ ಮಾಡ್ಕೊಂಬಿಡೋಣ. ಹುಳಿ ಮೊಸರು ಬೇಡ. ಈಗ ಒಂದು 3 ಸೌಟಷ್ಟು ಮೊಸರನ್ನ ಹಾಕ್ಕೊಂಡು 2 ಸ್ಪೂನು ಸಕ್ಕರೆ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರಿಜ್ಜಲ್ಲಿ ನೀವು ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಈಗ ನಮ್ಮ ವಡೆ ಚೆನ್ನಾಗಿ ನೀರಲ್ಲಿ ನೆಂದು ಗಾತ್ರದಲ್ಲಿ ದಪ್ಪಕ್ಕೆ ಆಗಿರುತ್ತೆ. ಅದನ್ನು ಹಗುರವಾಗಿ ಈ ಥರ ಹಿಂಡಿ ತೆಕ್ಕೋಬೇಕು. ಅದರಲ್ಲಿರೋ ಎಣ್ಣೆ ಎಲ್ಲ ಹೊಟ್ಟೋಗುತ್ತೆ. ಈ ಥರ ಹಗುರವಾಗಿ ತೆಕ್ಕೊಂಡು ಒಂದು ತಟ್ಟೆನಲ್ಲಿ ಇಟ್ಕೊಂಡು ಈಗ ನಾವು ದಹಿ ವಡೆನ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ವಡೆ ಬೇಕೋ ಅಷ್ಟನ್ನು ಹಾಕ್ಕೊಂಡು ಮೇಲ್ಗಡೆ ನಾವೀಗಾಗಲೇ ತಯಾರಿ ಮಾಡಿಕೊಂಡಿರೋ ಒಂದು ಮೊಸರನ್ನು ಹಾಕ್ಕೊಂಡು, ಇದಕ್ಕೆ ನಾನು ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಈ ಥರ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಹುರಿದು ಪುಡಿ ಮಾಡಿರೋ ಅಂಥ ಜೀರಿಗೆ ಪುಡಿ, ರೆಡ್ ಚಿಲ್ಲಿ ಪೌಡರು, ಬ್ಲ್ಯಾಕ್ ಸಾಲ್ಟು ಈ ರೀತಿಯಾಗಿ ನಾನು ಮೇಲ್ಗಡೆಯಿಂದ ಹಾಕ್ಕೋತಾ ಇದ್ದೀನಿ. ಬೂಂದಿ ಅಥವಾ ಸೇವು ಯಾವುದಾದ್ರೂ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೋಬೋದು. ಈ ಥರ ತಿಂದಾಗ ತುಂಬಾ ರುಚಿಯಾಗಿರುತ್ತೆ, ಬಾಯಲ್ಲಿ ಕರಗೋ ಅಂಥದ್ದು. ನಾನು ಹೇಳಿರೋವಂಥ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದಾಗ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.